ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಕೇವಲ ಎರಡೇ ಪದಾರ್ಥಗಳನ್ನ ಬಳಸ್ಕೊಂಡು ಯಾವುದೇ ರೀತಿಯ ಕಲರ್ ಬಳಸದೆ, ಕಾರ್ನ್ ಫ್ಲೋರ್ ಕೂಡ ಬಳಸದೆ ಈ ರೀತಿ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಹಲ್ವಾನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಬಾಕ್ಸ್ನ ತೊಗೊಂಡಿದ್ದೀನಿ. ಗ್ಲಾಸ್ ಬಾಕ್ಸಿಗೆ ಒಂದು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ, ನಾನು ಕೂಡ ಒಂದು ಸ್ವಲ್ಪ ತುಪ್ಪ ಅಪ್ಲೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಇನ್ನೊಂದು ಬೌಲಿಗೆ ನಾವು ಹಲ್ವಕ್ಕೆ ಬೇಕಾಗಿರ್ತಕ್ಕಂಥ ಮೇನ್ ಪದಾರ್ಥ ಕಸ್ಟರ್ಡ್ ಪೌಡರ್, ವೆನಿಲಾ ಒಂದು ಫ್ಲೇವರ್ ಇರ್ತಕ್ಕಂಥ ಕಸ್ಟರ್ಡ್ ಪೌಡ್ರನ್ನ ಬಳಸ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀನಿ. ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಈ ಒಂದು ನೀರಲ್ಲಿ ಕಸ್ಟರ್ಡ್ ಪೌಡ್ರು ನೀಟಾಗಿ ಕಲ್ತ್ಕೊಳ್ಬೇಕು. ನೋಡಿ, ವೆನಿಲಾ ಫ್ಲೇವರ್ ಇರ್ತಕ್ಕಂಥ ಕಸ್ಟರ್ಡ್ ಪೌಡ್ರ್ ತೊಗೊಂಡಿರೋದು. ನೀವು ಬೇಕು ಅಂದರೆ ಸ್ಟ್ರಾಬೆರಿ ಫ್ಲೇವರಲ್ಲಿ ಇರ್ತಕ್ಕಂಥ ಒಂದು ಕಸ್ಟರ್ಡ್ ಪೌಡರ್ ಕೂಡ ತೊಗೊಳ್ಬೋದು. ಇವಾಗ ನೋಡಿ, ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ನೋಡಿ, ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಒಂದು ಸ್ವಲ್ಪನೂ ಗಂಟುಗಳಾಗದೇ ಇರೋ ರೀತಿಯಲ್ಲೇ ಕಲಸಿಟ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಕೂಡ ನಾವು ಒಂದು ಸೈಡಲ್ಲಿ ಎತ್ತಿಡೋಣ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಯಾವ ಕಪ್ಪನ್ನು ಬಳಸ್ಕೊಂಡು ಕಸ್ಟರ್ಡ್ ಪೌಡ್ರನ್ನ ಅಳತೆ ಮಾಡ್ಕೊಂಡಿದ್ದೆ, ಅದೇ ಕಪ್ಪಿಂದ 1.5 ಕಪ್ ಆಗುವಷ್ಟು ಸಕ್ಕರೆನ ಬಳಸ್ಕೊಳ್ತಿದ್ದೀನಿ. ಸಕ್ಕರೆ ಬದಲಿಗೆ ಬೆಲ್ಲ ಕೂಡ ನೀವು ಬಳಸ್ಕೊಳ್ಬೋದು. ಆದರೆ ಮೇಜರ್ಮೆಂಟ್ ನೋಡಿ, ಯಾವ ಕಪ್ನ ಬಳಸ್ಕೊಂಡಿರ್ತೀರಿ ಕಸ್ಟರ್ಡ್ ಪೌಡ್ರಿಗೆ ಅದೇ ಕಪ್ನ ಬಳಸ್ಕೊಳ್ಳಿ. ಅಂದರೆ ಸಿಹಿ ನಿಮಗೆ ಕರೆಕ್ಟಾಗಿ ಆ ಒಂದು ಅಳತೆ ಗೊತ್ತಾಗುತ್ತೆ. ಇವಾಗ ಅದೇ ಕಪ್ಪಿಂದ 1.5 ಕಪ್ ಆಗುವಷ್ಟು ನೀರನ್ನ ತೊಗೊಂಡಿದ್ದೀನಿ. ಅಂದರೆ ಎಷ್ಟು ಸಕ್ಕರೆ ಬಳಸ್ಕೊಂಡಿರ್ತೀವೋ ಅಷ್ಟೇ ನೀರನ್ನ ಕೂಡ ಸೇರಿಸ್ಕೊಳ್ಬೇಕು. 1.5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಸಕ್ಕರೆನ ನಾವು ಕರಗಿಸ್ಕೊಳ್ಬೇಕು. ಪಾಕ ಏನು ಬರೋದು ಬೇಡ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಈ ರೀತಿ ಕರಗಿಸ್ಕೊಳ್ಳಿ. ಇವಾಗ ನೋಡಿ, ಹಾಕಿರ್ತಕ್ಕಂಥ ಸಕ್ಕರೆ ಕಂಪ್ಲೀಟಾಗಿ ಇವಾಗ ಗ್ಯಾಸ್ ಫ್ಲೇಮ್ನ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ರೆಡಿ ಮಾಡಿರ್ತಕ್ಕಂಥ, ಅಂದರೆ ನೀರು ಕಸ್ಟರ್ಡ್ ಪೌಡ್ರು ಸೇರಿಸಿ ರೆಡಿ ಮಾಡಿರ್ತಕ್ಕಂಥ ಒಂದು ಮಿಶ್ರಣನ ನಾವು ಇಲ್ಲಿ ಸೇರಿಸ್ಕೊಳ್ಬೇಕು. ಸೇರಿಸುವಾಗ ಗ್ಯಾಸ್ ಫ್ಲೇಮ್ ಬಂದು ಲೋ ಫ್ಲೇಮಲ್ಲಿ ಇರಲಿ, ಇಲ್ಲಾಂದರೆ ಬೇಗ ಗಂಟಾಗುತ್ತೆ. ನೋಡಿ, ಇವಾಗ ರೆಡಿ ಮಾಡಿರ್ತಕ್ಕಂಥ ಕಸ್ಟರ್ಡ್ ಪೌಡ್ರನ್ನ ನಾನು ಕೂಡ ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಸೇರಿಸ್ಕೊಂಡು ಆದಮೇಲೆ ನಾವು ಇದನ್ನು ತಿರುಗಿಸ್ತಾ ಬರಬೇಕು. ಕೈ ಬಿಡ್ದ ಹಾಗೆ ತಿರುಗಿಸ್ತಾ ಬರಬೇಕು. ಈ ಟೈಮಲ್ಲಿ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕೈ ಬಿಡ್ದ ಹಾಗೆ ತಿರುಗಿಸ್ತಾ ಬಂದಾಗ ಹಾಕಿರ್ತಕ್ಕಂಥ ಮಿಶ್ರಣ ಗಟ್ಟಿಯಾಗ್ತಾ ಬರುತ್ತೆ. ಒಂದು 2 ನಿಮಿಷದ ನಂತರ ಅಥವಾ 1 ನಿಮಿಷದ ನಂತರ ಹೈ ಫ್ಲೇಮಲ್ಲಿಟ್ಟು ಕರಗಿಸ್ಕೊಂಡಾಗ ನೋಡಿ, ನಿಮ್ಗೆ ಗೊತ್ತಾಗ್ತಿರ್ಬೋದು, ಈ ರೀತಿ ಗಂಟಾಗ್ತಾ ಬರುತ್ತೆ. ಅಂದರೆ ಗಟ್ಟಿ ಆಗ್ತಾ ಬರುತ್ತೆ. ಟ್ರಾನ್ಸ್ಪರೆಂಟಾಗಿ ಗಟ್ಟಿ ಆಗ್ತಾ ಬರುತ್ತೆ ಈ ಮಿಶ್ರಣ. ಈ ರೀತಿ ಸ್ವಲ್ಪವು ಕೈ ಬಿಡ್ದಾಗೆ ಕಲಿಸ್ತಾ ಬನ್ನಿ. ಯಾವಾಗ ಈ ರೀತಿ ಗಟ್ಟಿ ಆಗ್ತಿದೆ ಅಂತ ಅನಿಸುತ್ತೋ ಆವಾಗ ಗ್ಯಾಸ್ ಫ್ಲೇಮ್ನ ನೀವು ಹೈ ಫ್ಲೇಮಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಇವಾಗ ನೋಡಿ, ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಈ ರೀತಿ ಗಟ್ಟಿ ಆದಮೇಲೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಳಿ. ನೀವಿಲ್ಲಿ ತುಪ್ಪನ ಸೇರಿಸ್ಕೊಳ್ಳೇಬೇಕು ಅಂತೇನಿಲ್ಲ. ತುಪ್ಪ ಬಂದು ಕಂಪ್ಲೀಟಾಗಿ ಆಪ್ಷನಲ್ಲು. ಸೇರಿಸೋದ್ರಿಂದ ಒಂದು ಸ್ವಲ್ಪ ಹಲ್ವಾ ಗ್ಲಾಸಿ ರೀತಿಯಲ್ಲಿ, ಶೈನಿಂಗ್ ರೀತಿಯಲ್ಲಿ ಆಗುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ನಾನು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಇದು ಕೂಡ ಕಂಪ್ಲೀಟಾಗಿ ಆಪ್ಷನಲ್ಲು. ಈ ರೀತಿ ಸೇರಿಸೋದ್ರಿಂದ ಹಲ್ವಾ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲ ನಮಗೆ ತುಪ್ಪ ಆಗಲಿ ಡ್ರೈ ಫ್ರೂಟ್ಸ್ ಆಗಲಿ ಇಷ್ಟ ಇಲ್ಲ ಅನ್ನೋದಾಯಿತು ಅಂತಂದರೆ ಎರಡನ್ನೂ ಕೂಡ ಸ್ಕಿಪ್ ಮಾಡ್ಕೊಳ್ಬೋದು. ನಾನಿಲ್ಲಿ ಗ್ಲಾಸಿಯಾಗಿರಲಿ ಅನ್ನೋದಕ್ಕೋಸ್ಕರ ಕೇವಲ 1.5 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ತುಪ್ಪ ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ಕಂಪ್ಲೀಟಾಗಿ ಆಪ್ಷನಲ್ಲು. ಕೇವಲ 2 ಪದಾರ್ಥ ಅಂದರೆ ಸಕ್ಕರೆ ಹಾಗೆ ಕಸ್ಟರ್ಡ್ ಪೌಡ್ರ್ ಇದ್ದರೆ ಸಾಕು. ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಹಲ್ವಾನ ನಾವು ರೆಡಿ ಮಾಡ್ಕೊಳ್ಬೋದು. ಈ ರೀತಿ ಸೇರಿಸ್ಕೊಂಡಾದಮೇಲೆ ಮತ್ತೆ ಕೈ ಬಿಡ್ದಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ತಾ ಬರಬೇಕು. ಎಲ್ಲಿವರೆಗೂ ಅಂದರೆ ನೋಡಿ, ಇದು ಒಂದು ಸ್ವಲ್ಪ ನಮಗೆ ರಬ್ಬರ್ ರೀತಿಯಲ್ಲಿ ಆಗಬೇಕು. ಅಲ್ಲಿವರೆಗೂ ಕಲಿಸ್ತಾ ಬನ್ನಿ. ನೋಡಿ, ನೋಡ್ತಿದ್ದೀರಲ್ವ, ಈ ರೀತಿ ನಾವು ಎತ್ತಿದಾಗ ರಬ್ಬರ್ ರೀತಿಯಲ್ಲಿ ರೆಡಿಯಾಗಿರಬೇಕು. ಯಾವಾಗ ಈ ರೀತಿ ಒಂದು ಸ್ಟ್ರಕ್ಚರಲ್ಲಿ ಬರುತ್ತೆ ಆಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡಿಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ರೆಡಿ ಮಾಡಿರ್ತಕ್ಕಂಥ ಒಂದು ಗ್ಲಾಸ್ ಬಾಕ್ಸ್ಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ತುಂಬಾ ಈಸಿಯಾಗಿ ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ಕೇವಲ ಒಂದು 10ರಿಂದ 15 ನಿಮಿಷದಲ್ಲಿ ಈ ಒಂದು ಸ್ವೀಟ್ನ ನಾವು ಮಾಡ್ಕೊಳ್ಬೋದು. ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ತುಪ್ಪ ಬಳಸಿರ್ತಕ್ಕಂಥ ಸ್ಪೂನ್ನ ಬಳಸ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಒಂದು ಹನಿ ತುಪ್ಪ ಬಳಸ್ಕೊಂಡು ನೀವು ಈ ರೀತಿ ಸ್ಪ್ರೆಡ್ ಮಾಡೋದ್ರಿಂದ, ಅಥವಾ ಒಂದು ಸ್ಪೂನಿಗೆ ತುಪ್ಪನ ಅಪ್ಲೈ ಮಾಡಿ ಈ ರೀತಿ ಸ್ಪ್ರೆಡ್ ಮಾಡೋದ್ರಿಂದ ಒಂದು ಯಾವುದೇ ರೀತಿಯ ಸ್ಪೂನಿಗೆ ಅಂಟೋದಿಲ್ಲ. ನೋಡಿ, ತುಂಬಾ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ.
ಹಾಗೆ ಇಲ್ಲಿ ಮತ್ತೆ ನಾನು ಒಂದು ಸ್ವಲ್ಪ ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಸೇರಿಸೋದ್ರಿಂದ ಹಲ್ವಾ ತುಂಬಾ ಕಲರ್ಫುಲ್ಲಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಸೇರಿಸ್ಕೊಂಡಾದಮೇಲೆ ಈ ರೀತಿ ಒಂದು ಸ್ವಲ್ಪ ಸ್ಪೂನಿಂದ ಟ್ಯಾಪ್ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ ಹಲ್ವಾ. ಇದನ್ನು ನಾವು ಹೊರಗಡೆ ಇಡೋದಾಯಿತು ಅಂತಂದರೆ, ಅಂದರೆ ರೂಮ್ ಟೆಂಪ್ರೇಚರಲ್ಲಿ ಇಡೋದಾಯಿತು ಅಂದರೆ 1 ಗಂಟೆ ಬಿಡಿ. ಇಲ್ಲ ನಮಗೆ ಬೇಗ ಬೇಕು ಅಂತಂದರೆ ಒಂದು ಸ್ವಲ್ಪ ಬಿಸಿ ಆರಿದ ತಕ್ಷಣ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನಂತರ ಕಟ್ ಮಾಡ್ಕೊಳ್ಬೋದು. ಒಂದು 15ರಿಂದ 20 ನಿಮಿಷ ಸಾಕು. ಇವಾಗಲೇ ಕೈಗೆ ಅಂಟ್ತಿರಬಾರ್ದು. ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಕೈಗೆ ಹಲ್ವಾ ಒಂದು ಸ್ವಲ್ಪನೂ ಅಂಟಬಾರ್ದು ಬಿಸಿ ಇದ್ದಾಗಲೂ ಕೂಡ. ಇವಾಗ ಇದನ್ನು ನಾವು ರೆಸ್ಟ್ ಮಾಡೋಕ್ಕೆ ಇಡೋಣ. ಇಲ್ಲಿ ನಾನು ಕೂಡ 1 ಗಂಟೆ ರೂಮ್ ಟೆಂಪ್ರೇಚರಲ್ಲೇ ಇಟ್ಟಿದ್ದೆ, ಯಾವುದೇ ರೀತಿಯ ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಗಟ್ಟಿಯಾಗಿರಬೇಕು ಹಲ್ವಾ, ಅಂದಾಗ ಮಾತ್ರ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಸಾಧ್ಯ. ಹಾಗಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿರ್ತಕ್ಕಂಥ ರೀತಿಯಲ್ಲೇ ಅಥವಾ ರಬ್ಬರ್ ರೀತಿಯಲ್ಲಿ ಸ್ಟ್ರಕ್ಚರ್ ಬರೋವರೆಗೂ ವೇಟ್ ಮಾಡಿಕೊಂಡು ನೀವು ಇದನ್ನು ನಂತರ ಒಂದು ಬಾಕ್ಸಿಗೆ ಸರ್ವ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು. ಇವಾಗ ರೆಡಿಯಾಗಿದೆ. ನಾನಿಲ್ಲಿ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ, ಡಿಮೋಲ್ಡ್ ಮಾಡ್ತಿದ್ದೀನಿ. ತುಂಬಾ ಈಸಿಯಾಗಿ ಬರುತ್ತೆ, ಜಸ್ಟ್ ಕೈಯಿಂದ ಕೂಡ ನಾವು ತಗೊಳ್ಬೋದು. ಈ ರೀತಿ ಬಾಕ್ಸಿಗೆ ಬೇಡ ಅಂತನ್ನೋದಾಯಿತು ಅಂತಂದರೆ ತಟ್ಟೆ ಕೂಡ ನೀವು ಸೇರಿಸ್ಕೊಂಡು ಬೇಕಂದ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿದೆ ಅಂತ ಹಲ್ವಾ. ಇವಾಗ ನೋಡಿ ಇದನ್ನು ನೀವು ಬೇಕು ಒಂದು ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಕಟ್ ಮಾಡುವಾಗಲೂ ಕೂಡ ಅಷ್ಟೇ ತುಂಬಾ ಈಸಿಯಾಗಿ ಕಟ್ ಆಗುತ್ತೆ. ನಾನಿಲ್ಲಿ ಸ್ಕ್ವೇರ್ ರೀತಿಯಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ ಕಟ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಗಟ್ಟಿಯಾಗಿರಬೇಕು. ಈ ರೀತಿಯಲ್ಲಿ ಗಟ್ಟಿಯಾಗಿತ್ತು ಅಂತಂದರೆ ಒಂದು ವಾರದವರೆಗೂ ನೀವು ಸ್ಟೋರ್ ಮಾಡಿಕೊಂಡು ಈ ಸ್ವೀಟ್ನ ಬಳಸ್ಕೊಳ್ಬೋದು. ಈ ಹಿಂದೆ ಕೂಡ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ಅಥವಾ ಹಲ್ವಾ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಕಸ್ಟರ್ಡ್ ಪೌಡ್ರಿಂದ ಕೇವಲ 5ರಿಂದ 10 ನಿಮಿಷದಲ್ಲಿ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಹಲ್ವಾ ರೆಡಿಯಾಗಿದೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.